ಇದ್ಯೋನ್ಲ ಕಂಟಿ ಮನೇನ ಕಾರ್ಯ ಮಾಡಿಕೊಂಡು ಇಲ್ಲಿ ಯೋನ್ಲ ಮಾಡ್ತಿದ್ಯಾ? ಅವ ನಾನು ಈಗ ತನ ಬಂದೆ. ಅವ ನೀನು ಈಗ ಆಶ್ರಮಕ್ಕೆ ಹೊಂಟ? ಯೋನ್ಲ ಹಿಂಗೆ ಕೇಳ್ತಿದ್ಯಾ? ನಾನು ಆಗಲೇ ಒಳ್ಳಿಲ್ವೇ? ನಾನಾಗಲೇ ಒಂದು ಆಶ್ರಮ ಮುಗಿಸಿ ಈಗ ಇನ್ನೊಂದು ಆಶ್ರಮ ತವ ಹೋಯ್ತಿದ್ದೀನಿ. ಮನೆನ ಜನ ಎಲ್ಲ ಸೇರೋರು. ನೀನು ಅಲ್ಲಿ ಇಲ್ಲಿ ಅಡ್ಡಾಡೋದು ಬಿಟ್ಟು ಸೀದಾ ಮನೆಗೆ ನಡಿ. ಅವ ನೀನು ಆಗಲೇ ಅದು ಆಶ್ರಮಕ್ಕೆ ಒಂದು ಚೆಕ್ ಮಾಡಬೇಕಾಗಿತ್ತು, ತಗೊಂಡಾಗದನ್ನ ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಬಂದೆ. ಬಂದವಳಿಗೆ ಮತ್ತೆ ಹೋಗಕ್ಕೆ ಗೊತ್ತಾಗಕ್ಕಿಲ್ವೇನ್ಲ? ನೀನು ಸುಮ್ಮನೆ ಕುಂತ್ಕೊಂಡು ಊಟ ಮಾಡು. ಕ್ವಾದಂಡಂಗೆ ಹೇಳಿವ್ನಿ, ಅವ್ನು ಬರ್ತಾನೆ. ಈಗ ತಾನೇ ಅವನ್ನ ಕಳ್ಸಿನ ಅಂತ ಹೇಳ್ದಾರವ. ಯೋನಾಯ್ತಲ್ಲ ಕಂಟಿ, ನೀನು ವಾಪಸ್ ಮನೆಗೆ ಬಂದಲ್ಲವ? ವಾಪಸ್ ಮನೆಗೆ ಬನ್ನ? ಯಾವಾಗ್ಲ ಯೋನ್ ಹೇಳ್ತಿದ್ಯಾ? ಅವ್ವ ಇಲ್ಲವ್ರಂದ್ರೆ ಮತ್ತೆ ಇವತ್ತು ಏನ್ ಮಾಡ್ತಾವಳೆ? ಫೋನ್ ಮಾಡ ತೆಗಿದಲ್ವಲ್ಲ? ಸಾನ ಸಾನ ಅಲ್ಲ ಅವಳಲ್ಲ? ಸಾನಾಗೆ ಫೋನ್ ಮಾಡಮ್ಮ. ಎಲ್ಲರೂ ಫೋನ್ ಇದ್ರೆ ಏನ್ ಮಾಡ್ತಾವ್ರೆ? ಅಯ್ಯೋ, ಮಾವನೇ ಫೋನ್ ಮಾಡ್ತಿದ್ದಾರೆ. ಮಾವಂಗೆ ಏನಾದರೂ ಹಾರ್ಟ್ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ? ಫೋನ್ ಇತ್ತು. ಹಲೋ, ಹೇಳಿ ಮಾವ. ಎಲ್ರು ಫೋನ್ ಇದ್ರೆ ಏನ್ ಮಾಡ್ತಾ ಇದ್ದೀರಾ? ಅದು ಪುರೋಹಿತರು ಹೊರಡ್ತಿದ್ರಲ್ಲ, ಅವ್ರನ್ನ ಕಳಿಸ್ಕೊಡ್ತಿದ್ವಿ. ನೀವ್ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಸರಿ, ನಾನು ಹೇಳೋದ್ನ ಸರಿಯಾಗಿ ಕೇಳಿಸ್ಕೋ, ಗಾಬರಿ ಬಿಡ್ಬೇಡ. ಅಯ್ಯಯ್ಯೋ, ಆ ಹುಡುಗಿ ದೇವಿಪುರದವಳು ಅಂತ ಗೊತ್ತಾಗೋಯ್ತಾ? ಈಗ ಮೈನಾಗಿರೋದು ಅವ್ವ ಅಲ್ಲ, ಅಬ್ಬನ್ ಮೆಸ್ತ ಬಂದಿರೋ ಆ ಸಿಂಗಾರಮ್ಮ. ಏನ್ ಹೇಳ್ತಿದ್ಯಾ ಮಾವ? ಹೌದು ರಾಧಾ, ನೋಡು, ನೀನ್ ಹೋಗ್ಬಿಟ್ಟು ಆ ಸಿಂಗಾರಮ್ಮನ್ನ ಕೂಡಾಕು. ಎಲ್ರಿಗೂ ಈಚೆ ಮುಟ್ಸು, ಸರಿನಾ? ಮಾವ ಮಾವ, ಅದು ರಾಧಾ, ಟೈಮ್ ಇಲ್ಲ, ನಾನ್ ಬರ್ತಾ ಇದೀನಿ. ನಾನ್ ಮನೆ ತಾವೇ ಬರ್ತಾ ಇದೀನಿ, ಸರಿನಾ? ಆ ಹುಡುಗಿ ವಿಷಯ ಗೊತ್ತಾಗಿಲ್ಲ ಅಂತ ಖುಷಿ ಪಡ್ಲ, ಅಥವಾ ಈ ಸಿಂಗಾರಮ್ಮ ತಗ್ಲಕೊಂಡ್ಲು ಅಂತ ದುಃಖ ಪಡ್ಲ? ಏನ್ ಮಾಡ್ಲಿ ಈಗ? ನಿನ್ ಬಿಕ್ಕನಾಸಿ ಅತ್ತೆ ಪತ್ರಗಳನ್ನ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅದೆಷ್ಟು ಹುಡುಕಿದ್ರು ಸಿಗ್ತಿಲ್ಲ. ಅಯ್ಯೋ, ಈ ಪತ್ರಗಳನ್ನೆಲ್ಲ ಆಮೇಲೆ ಹುಡುಕಿದ್ರಾಯ್ತು, ಮೊದಲು ನೀವು ಇಲ್ಲಿಂದ ಹೊರಡಿ. ಆಗಲ್ಲ, ಪತ್ರಗಳು ಸಿಗೋವರೆಗೂ ಈ ಸಿಂಗಮ್ ಇಲ್ಲಿಂದ ಕದ್ಲಲ್ಲ. ಸಿಂಗಾರಮ್ಮ, ಹಠ ಮಾಡಬೇಡಿ. ಆ ಪತ್ರ ಏನಾದ್ರು ನನಗೆ ಸಿಕ್ಕಿದ್ರೆ ನಾನೇ ನಿಮ್ಮ ಕೈಗೆ ತಲುಪಿಸ್ತೀನಿ. ಮೊದಲು ಇಲ್ಲಿಂದ ಹೊರಟ್ಬಿಡಿ ಪ್ಲೀಸ್. ನಿನ್ನ ನನ್ನ ನಂಬಕ್ಕಾಗಲ್ಲ. ಆ ಕಂಟಿ ನಿನ್ನ ಕೈಗೆ ಸಿಕ್ಕಿದ್ರೆ ನೀನು ನನ್ನ ಕೈಗೆ ಚಿಪ್ ಕೊಡೋಳು. ನೀವೀಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಡೈನಮಿಕ್ ಬಾಂಬೆ ಬ್ಲಾಸ್ಟ್ ಆಗುತ್ತೆ. ಹೌದು, ಕಂಟಿ ಮಾವಂಗೆ ನೀವು ಇಲ್ಲಿರೋ ವಿಷಯ ಗೊತ್ತಾಗೋಗ್ಬಿಟ್ಟಿದೆ. ಅವ್ರಿಗೆ ಹೇಗೆ ಗೊತ್ತಾಯ್ತು? ನನ್ಗೇನ್ ಗೊತ್ತು? ಆಗ್ಲೇ ಕಂಟಿ ಮಾವ ನನಗೆ ಫೋನ್ ಮಾಡ್ಬಿಟ್ಟು ನಿಮ್ಮನ್ನ ಲಾಕ್ ಮಾಡು ಅಂತ ಹೇಳಿದ್ರು. ನೀವಿನ್ನೂ ಇಲ್ಲೇ ಇದ್ರೆ ನಿಮ್ಗೆ ತೊಂದ್ರೆ. ಆಗಲ್ಲ ಕಣೆ, ಅದೇನಾಗುತ್ತೋ ಆಗಲಿ, ಅದ್ಯಾವನ್ ಭಕ್ತನು ಬರಲಿ, ಪತ್ರ ಸಿಗೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ನೀವ್ ಹಿಂಗ್ ಹೇಳಿದ್ರೆ ನಾನೇನ್ ಮಾಡ್ಲಿ? ಏನಾದ್ರೂ ಮಾಡು. ನಾನು ಮೊದಲೇ ಹೇಳಿರ್ಲಿಲ್ವಾ, ನಾನು ಸಿಕ್ಕಾಕೊಂಡ್ರೆ ನಿನ್ನನ್ನು ಲಾಕ್ ಮಾಡಿಸ್ತೀನಿ ಅಂತ. ಹೋಗು, ಹೋಗಿ ಸಂಭಾಳಿಸು, ಹೋಗೋ.
ಏ ಸಿಂಗಾರು ಹುಡುಗಾಟ ಆಡ್ತಿದ್ಯಾ ಮಗುನ್ ಕೊಟ್ಬಿಡು. ಏಯ್ ಮುಚ್ಚ ಬಾಯಿ ಮುತ್ಕಿ, ಒಂದು ಹೆಜ್ಜೆ ಯಾರಾದ್ರೂ ಮುಂದಕ್ಕಿಟ್ರೆ ನಿನ್ನ ಮರಿ ಮಗು ಯಮನ್ ಪಾದ ಸೇರ್ಕೊಳ್ತಾ ಹುಷಾರ್. ಅಯ್ಯೋ ದಯವಿಟ್ಟು ಹಂಗ್ ಮಾಡ್ಬೇಡ ಕಣವ, ಹೊಸಗೂಸೋದು. ಈ ಹಸು ಗೂಸ್ಗೆ ಏನು ಆಗ್ಬಾರ್ದು ಅಂದ್ರೆ ಮರ್ಯಾದೆಗೆ ಎಲ್ರು ಜಾಗ ಬಿಡು. ಏ ಸಿಂಗಾರಮ್ಮ, ನನ್ನ ತಂಗಿನ ಬಲಿ ತಗೊಂಡಿದ್ದಲ್ದೆ ಈಗ ಮಗು ಬೇಕು ಕತ್ತಿ ಹಿಡ್ದಿದ್ಯಾ? ನೋಡಿ, ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಏಯ್ ಜೀವನದ ಜೊತೆನೆ ಪಗಡೆ ಆಡವಳು ನಾನು, ನನ್ನ ಹತ್ರನೇ ಪರಿಣಾಮದ ಬಗ್ಗೆ ಮಾತಾ. ಹುಚ್ಚ ಬಾಯ್. ನೋಡ್ ಸಿಂಗಾರ, ನಿನ್ ದ್ವೇಷ ಏನೇ ಇದ್ರು ನಂಬೇಕೆ, ಸುಮ್ಕೆ ಮಗನ್ ಬಿಟ್ಬಿಡು. ದಯವಿಟ್ಟು ನನ್ನ ಮಗುನ ಬಿಟ್ಬಿಡು ಸಿಂಗಾರಮ್ಮ, ದಯವಿಟ್ಟು ಪ್ಲೀಸ್. ಏ ರಾಕ್ಷಸಿ, ಆ ಮಗು ನಿನ್ಗೂ ಮೊಮ್ಮಗು ಕಣೆ, ಯಾಕೆ ಹಿಂಗಾಡ್ತಿದ್ಯಾ? ಬಿಟ್ಬಿಡೆ. ಮನೆ ಸಂಬಂಧಗಳ ಬೆಲೆ ಗೊತ್ತಿಲ್ಲದೆ ಯಾಕೆ ಹಿಂಗಾಡ್ತಿದ್ಯಾ? ಏಯ್ ನನ್ನ ಹೀಗೆ ಮಾಡ್ದವಳೆ ನೀನು ಮತ್ತೆ ನಿನ್ನ ಮಗಳು. ಏಯ್ ನೋಡಿ, ಮರ್ಯಾದೆಗೆ ನನ್ನ ಜಾಗ ಬಿಟ್ಬಿಡಿ. ಯಾರಾದ್ರೂ ಅಡ್ಡ ಬಂದ್ರೆ ಈ ಮಗು ಹುಟ್ಟಿತ್ತು ಅನ್ನೋದನ್ನೇ ಮರೆಸ್ಬಿಡ್ತೇನೆ.